ಜಾತಕ ವಿಶ್ಲೇಷಣೆ. ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ. ಚಂದ್ರ ವರ್ಗೋತ್ತಮ, ಅನುರಾಧ ನಕ್ಷತ್ರ 4ನೇ ಪಾದದಲ್ಲಿದ್ದಾನೆ. ಲಗ್ನದಿಂದ 4ನೇ ಮನೆ ತಾಯಿಯ ಮನೆ, ಲಗ್ನದಿಂದ 9ನೇ ಮನೆ ತಂದೆಯ ಮನೆ, ಲಗ್ನದಿಂದ 11ನೇ ಮನೆ ಹಿರಿಯಣ್ಣನ ಮನೆ, ಲಗ್ನದಿಂದ 7ಮ ಸ್ಥಾನ ಕಳತ್ರ ಸ್ಥಾನ, ಲಗ್ನದಿಂದ 5ಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ ಅಜ್ಜನ ಮನೆ ಪ್ರೀತಿಯ ಮನೆ, ಲಗ್ನದಿಂದ 10ಮ ಸ್ಥಾನ ವೃತ್ತಿಯ ಮನೆ, ಲಗ್ನದಿಂದ 6ನೇ ಮನೆ ನಿತ್ಯ ಮಾಡುವ ಕೆಲಸದ ಮನೆ, ಲಗ್ನದಿಂದ 8ಮ ಸ್ಥಾನ ಕಳತ್ರರ ಧನ ಕುಟುಂಬ ಮಾತಿನ ಮನೆ. ಈಗ ಲಗ್ನದಿಂದ 4ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ. ಸೂರ್ಯ ಕೇಂದ್ರ ಸ್ಥಾನದಲ್ಲಿದ್ದಾನೆ. ಧನಾಧಿಪತಿ ಮತ್ತು ಪಂಚಮಾಧಿಪತಿಯಾದ ಗುರು ವಕ್ರಿಯಾಗಿ 10ಮ ಸ್ಥಾನದಲ್ಲಿದ್ದಾನೆ. ಗುರು ವಕ್ರಿಯಾಗಿ 6ನೇ ಮನೆಯನ್ನು ನೋಡುತ್ತಾನೆ ಮತ್ತು 4ನೇ ಮನೆಯನ್ನು ನೋಡುತ್ತಾನೆ ಮತ್ತು ಧನಸ್ಥಾನವನ್ನು ನೋಡುತ್ತಾನೆ. ವಕ್ರಿಯಾಗಿ ಗುರು ನೋಡುವುದರಿಂದ ನಿತ್ಯ ಮಾಡುವ ಕೆಲಸದಲ್ಲಿ ಉತ್ತಮ ಮತ್ತು ತನ್ನ ಮನೆಯ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡುತ್ತಾರೆ. ತನ್ನ ಕುಟುಂಬಕ್ಕಾಗಿ ತನಗಾಗಿ ಹಣ ಸಂಪಾದನೆಯನ್ನು ಸಹ ಮಾಡುತ್ತಾರೆ. ಲಗ್ನದಿಂದ 7ಮ ಭಾವ ಕಳತ್ರ ಸ್ಥಾನ, ಅಲ್ಲಿ ಲಗ್ನಾಧಿಪತಿ ಇದ್ದಾನೆ ಕುಜ. ಕುಜ ಕರ್ಮಸ್ಥಾನದ ಅಧಿಪತಿಯಾದ ಕೃತಿಕಾ ನಕ್ಷತ್ರ ರವಿಯ ನಕ್ಷತ್ರದಲ್ಲಿದ್ದಾನೆ. ಅಂದರೆ ಇವರನ್ನು ವಿವಾಹವಾಗುವ ಕಳತ್ರರು ವೃತ್ತಿಯಲ್ಲಿ ಇರುತ್ತಾರೆ ಎಂದು ಹೇಳಬಹುದು. ಲಗ್ನದಿಂದ 8ಮ ಸ್ಥಾನ ಶನಿ ಮಹಾರಾಜ ಇದ್ದಾನೆ. ಶನಿ ಮಹಾರಾಜ 3 ಮತ್ತು 4ನೇ ಮನೆ ಅಧಿಪತಿಯಾಗಿ ಅಷ್ಟಮದಲ್ಲಿ ಇದ್ದಾನೆ. ಶನಿ ಮಹಾರಾಜ ರಾಹು ನಕ್ಷತ್ರದಲ್ಲಿದ್ದಾನೆ. ಆದ್ದರಿಂದ ಜಾತಕರು ಮದುವೆಯಾದ ನಂತರ ಅವರ ಸಂಸಾರವನ್ನು ಜಾತಕರ ತಾಯಿ ನಿರ್ವಹಿಸುತ್ತಾರೆ ಅಥವಾ ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗುತ್ತಾರೆ ಎಂದು ಸಹ ಹೇಳಬಹುದು. ಲಗ್ನದಿಂದ 11ನೇ ಮನೆ ಅಧಿಪತಿ ಬುಧ ಹಿರಿಯಣ್ಣ 5ಮ ಸ್ಥಾನದಲ್ಲಿ ನೀಚ ಮತ್ತು ಅಸ್ತಂಗತನಾಗಿದ್ದಾನೆ. ಅಂದರೆ ಜಾತಕರಿಗೆ ಹಿರಿಯ ಅಣ್ಣ ಮತ್ತು ಅಕ್ಕನಿಂದ ಯಾವುದೇ ಸೌಲಭ್ಯಗಳು ಸಿಗುವುದಿಲ್ಲ ಎಂದು ಸಹ ಹೇಳಬಹುದು. ಇಲ್ಲಿ ಶುಕ್ರ ಕುಜ ಪರಿವರ್ತನಾ ಯೋಗ. 7ಮ ಸ್ಥಾನದ ಅಧಿಪತಿ ಶುಕ್ರ ಷಷ್ಠ ಸ್ಥಾನದ ಅಧಿಪತಿ ಕುಜ 7ಮದಲ್ಲಿ ಪರಿವರ್ತನಾ ಯೋಗ ಇರುವುದರಿಂದ ವಿವಾಹದ ನಂತರ ಪತಿಪತ್ನಿಯರು ಅನುಸರಿಸಿಕೊಂಡು ಹೋಗುವ ಗುಣವೂ ಇರುತ್ತದೆ ಎಂದು ಹೇಳಬಹುದು. ಲಗ್ನದಿಂದ 9ನೇ ಮನೆ ಅಧಿಪತಿ ಚಂದ್ರ ಲಗ್ನದಲ್ಲಿ ವಕ್ರಿಯಾಗಿ ಲಗ್ನದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ಅಂದರೆ ಇವರ ಅಭಿವೃದ್ಧಿಗೆ ಇವರ ಮನಸ್ಸು ಒಪ್ಪುವುದಿಲ್ಲ ಎಂದು ಹೇಳಬಹುದು ಅಥವಾ ಅಭಿವೃದ್ಧಿ ನಿಧಾನವಾಗಿ ಪ್ರಗತಿಯಲ್ಲಿ ಇರುತ್ತದೆ ಎಂದು ಸಹ ಹೇಳಬಹುದು. ಲಗ್ನದಿಂದ 12ನೇ ಮನೆಯಲ್ಲಿ ಕೇತು ಇದ್ದಾನೆ. ಕೇತು ಗುರುವಿನ ನಕ್ಷತ್ರದಲ್ಲಿದ್ದಾನೆ. ಕೇತು ವಿಶಾಖ ನಕ್ಷತ್ರದಲ್ಲಿದ್ದಾನೆ. ಕೇತು ಮೇಷ ನವಾಂಶದ ಫಲವನ್ನು ಕೊಡುತ್ತಾನೆ. ಅಂದರೆ ಜಾತಕರು ನಿತ್ಯ ಮಾಡುವ ಕೆಲಸವನ್ನು ಬಹಳ ಜಾಗರೂಕತೆಯಿಂದ ಬುದ್ಧಿಯನ್ನು ಉಪಯೋಗಿಸಿ ಕೆಲಸ ಮಾಡುತ್ತಾರೆ ಎಂದು ಸಹ ಹೇಳಬಹುದು.